ಮರೆತು ಬಿಟ್ಟೆ. ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಪ್ರತಿ ವರ್ಷವೂ ನಿನ್ನ ಹುಟ್ಟಿದ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆದರೆ ಈಗ ಗಂಟಿಗೂ ಗಟ್ಟಿಲ್ಲದವರಾಗಿ ಬಿಟ್ಟಿದ್ದಾರಮ್ಮ. ಯಾಕೆ ಮಾತಾಡ್ತಿದ್ದೆ ನೀನು? ಅಣ್ಣ, ಮನೆ ಮಗಳು ಕಣ್ಣು ನೀರು ಹಾಕೋದು ಅಂತ ನೀ ಎಷ್ಟು ಕಷ್ಟಪಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಈಗಿನ ಕಾಲದ ಅಣ್ಣಂದಿರು ತನಗೆ ಮನೆಯಿಂದ ಆಚೆ ಹೋದ್ರೆ ಸಾಕು, ಮತ್ತೆ ಅವಳ ಕಷ್ಟ ಸುಖವನ್ನ ವಿಚಾರಿಸೋದೇ ಇಲ್ಲ. ಅವಳು ಸತ್ತಳು ಅಥವಾ ಬದುಕಿರ್ತಾಳೋ, ಅವಳ ಪರಿಸ್ಥಿತಿ ಹೇಗಿದೆ ಅಂತ ಕಿಂಚಿತ್ತು ನೋಡೋದಿಲ್ಲ. ಆದ್ರೆ ನೀವು ನಿಜವಾಗಿಯೂ ನಿಮ್ಮ ಹತ್ರ ಅನುಮತಿ ಪಡೆಯಬೇಕಾದ್ರೆ ನಾನು ಸಂಸಾರ ಕೂಲಿ ಮಾಡಿದ್ದೇನೆ. ಅಣ್ಣ, ನೀವಿಬ್ಬರು ಇರುವಾಗ ನನಗೆ ದಿವಸ ಹುಟ್ಟಿದ ಹಬ್ಬನ, ದಿನಾಲೂ ಹುಟ್ಟಿದ ಹಬ್ಬ ನನಗೆ. ನಿನ್ನ ಮದುವೆಯಾಗಿ ಎಷ್ಟು ವರ್ಷ ಕಳೆದರು. ಈ ನಿನ್ನ ಅಣ್ಣಂದಿರಿಂದ ನನಗೊಂದು ಸೀರೆಯನ್ನು ತಂದುಕೊಡಲು ಆಗಿರಲಿಲ್ಲ. ಈ ವರ್ಷ ಹೇಗೂ ನಿನಗೊಂದು ಸೀರೆಯನ್ನು ತಂದಿದ್ದೇವಮ್ಮ. ಅಣ್ಣ, ಈ ಸೀರೆ ಯಾವ ತರ ಹೋದ್ರೆ ಸುಮ್ಮನೆ ನಿನಗೆ ಇಲ್ಲದ ಈ ಕಷ್ಟ ಎಲ್ಲ ಯಾಕಣ್ಣ? ಹಾಗಂದ್ರೆ ಹೇಗೆ? ನಮಗೆ ಇರುವ ಒಬ್ಬಳೇ ತಂದೆ, ನೀನು ಸುಖವಾಗಿರಬೇಕೆನ್ನುವುದಿಲ್ಲ. ಈ ಸೀರೆಯನ್ನು ತೆಗೆದುಕೊಂಡು Acabas de tener esa sale ಏನು ಮಾಡುವುದಮ್ಮ? 5-10 ಸಾವಿರದ ಸೀರೆಯನ್ನು ತರುವ ಯೋಗ್ಯತೆ ಈ ದಿನ ಅಣ್ಣಂದಿರಿಗೆ. ಕೇವಲ 200 ರೂಪಾಯಿಯ ಸೀರೆಯನ್ನು ತರಲು ಮಾತ್ರ ನಮ್ಮಿಂದ ಸಾಧ್ಯವಾಯಿತು. ನಮ್ಮಿಂದ ಸಾಧ್ಯವಾಯಿತು. ಸೀರೆ ಎಂತಾದ್ರೇನು, ಎಷ್ಟು ಬೆಲೆಯದಾದ್ರೇನ ಅಣ್ಣ, ಈ ತಂಗಿಗೋಸ್ಕರ ನಿನ್ನ ಪ್ರೀತಿನೇ ದಾರಿ ಇರಲಿಲ್ಲ. ಈ ಸೀರೆಗೋಸ್ಕರ ಅಷ್ಟೇ ಪ್ರೀತಿನ ದಾರಿ ಅದು ಕಷ್ಟಪಟ್ಟು ಈ ಸೀರೆ ನಿಜವಾಗಿಯೂ ಇಷ್ಟೇ ಸಾಕು. ಇದು ಬಿಟ್ರೆ ನನಗೆ ಏನು ಬೇಕಾಗಿಲ್ಲ. ಧರ್ಮದ ಮನೆಯ ಒಬ್ಬರೇ ಮಗಳಾದರೆ ನಮ್ಮ ತಾಯಿನ ಉಡುಗೊರೆಯ ಮಾಡಿದ್ದು ಸಂತೋಷದಿಂದ ಸ್ವೀಕರಿಸ. ಆದರೆ ಬೆಲೆಯನ್ನು ಮಾತ್ರ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ. ಬೆಲೆ ಕಟ್ಟೋದಕ್ಕೆ ಯಾರಿಗೂ ಸಾಧ್ಯ ಆಗೋದೇ ಇಲ್ಲ ಅಣ್ಣ. ಸಂಭ್ರಮ ಬನ್ನಿ ಚಂದ್ರು. ಏನಿಲ್ಲ, ಇವತ್ತು ನಾನು ಹುಟ್ಟಿದ ಹಬ್ಬ ಆಯ್ತು. ಅದಕ್ಕೋಸ್ಕರ ಅಣ್ಣಂದ್ರು ಸೀರೆ ತಂದು ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಬನ್ನಿ ಚಂದ್ರು. 10 ರೂಪಾಯಿ ಸೀಟನ್ನು ತಂದು ನನಗೆ ತಿನ್ನಿಸುವುದು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡು. ನೋಡು, ನೀವು ಹೀಗೆಲ್ಲ ಸಿಟ್ಟಾಗಿ ಮಾತಾಡಿದ್ರೆ ನಮ್ಮ ಅಣ್ಣನ ಮನಸ್ಸು ನೋವಾಗುತ್ತೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡ್ರಿ ನೀವು. ಮತ್ತೇನು ಆರ್ತಿ ಹತ್ತಿ ಸ್ವಾಗತ ಮಾಡಬೇಕೇನೆ? ನಮಗೆ ನೀನು ಎದುರು ಮಾಡುವುದು. ಆದರೆ ನಮ್ಮ ತಂಗಿ ಗೌರಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ. ಅದು ನನಗೆ ಗೊತ್ತು, ನಿಮ್ಮಿಂದ ತಿಳಿಯಬೇಕಾಗಿಲ್ಲ. ಗೌರಿ, ಆ ಸೀರೆಯನ್ನು ನಿಮ್ಮಣ್ಣನಿಗೆ ವಾಪಸ್ ಕೊಡು. ಹುಡುಗರಾಗಿ ತವರು ಮನೆಯಿಂದ ಈ ಸೀರೆ ಕುಂಕುಮ ಬಳಿಗೆ ಕೊಟ್ಟಿದ್ದಾರೆ. ನಾನು ಮತ್ತೆ ಮನೆ ಕೊಟ್ಟೆ ನನ್ನ ತವರು ಮನೆಗೆ ಅವಮಾನ ಮಾಡುತ್ತಾಗುತ್ತೆ. ಮನೆ ಕೊಡುತ್ತಿದ್ದಾರೆ, ನಾನು ಕೊಡೋದಿಲ್ಲ ಈ ಸೀರೆನ. ಈಗ ನೀನು ಹೇಳಿದಂತೆ ನನಗೆ ಕೇಳದಿದ್ದರೆ ನನಗೆ ಅವಮಾನ ಆಗುತ್ತದೆ.
ಇವತ್ತರ ಹುಟ್ಟಿದ ಹಬ್ಬ ಇದೆ ಅಂತ ನಿಮ್ಗೆ ಒಂಚೂರು ನೆನಪಿದೆ. ನೀವು ನನಗೆ ಉಡುಗೊರೆ ತಂದು ಕೊಟ್ಟಿಲ್ಲ ಅಂತ ನನಗೆ ಒಂಚೂರು ಬೇಜಾರಿದ್ದಾರೆ. ನಿಮ್ಮ ಮೇಲೆ ಕೋಪ ಇದೆ ನನಗೆ. ನಮ್ಮ ಅಣ್ಣಗೆ ತಂದು ಕೊಟ್ಟಂತ ಈ ಹುಡುಗರಿಗೆ ಅವಮಾನ ಮಾಡಿಬಿಟ್ರಲ್ಲ, ನಿಮ್ಮ ತಪ್ಪನ್ನ ತಂಗಿಗಾಗಿ ತವರು, ತಂಗಿಗಾಗಿ ತವರು ಅಂತ ಎಲ್ಲರ ಬಿಟ್ಟು ಬಿಟ್ಟು ಹೇಳಿದ್ರು ಕೂಡ ನೀವು ತವರಿಗೆ ಅವಮಾನ ಮಾಡಿಬಿಟ್ರಲ್ಲ. ಹೌದಣ್ಣ, ತವರಿನ ಸೀರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಾಣ. ಎಲ್ಲರಿಗೂ ಆ ಭಾಗ್ಯ ಬರುವುದಿಲ್ಲ ಅಣ್ಣ. ನೋಡೋಣ, ಗೌರಿ ಅತ್ತಿಗೆಗೆ ಆ ಭಾಗ್ಯವಿದೆ. ಆ ಸೀರೆ ಹೊತ್ತುಕೊಂಡು ಸಂತೋಷ ಪಡಲಿ ಬಿಡೋಣ. ರೋಜಾ, ಇವಾಗ ನಿನ್ನ ಶೀಲವನ್ನೇ ನುಂಗಿ ಹಾಕಿದನ್ನು ಮರೆತು ಮಾತನಾಡಬೇಡ. ಅಣ್ಣ ಅಣ್ಣ, ನನ್ನ ಶೀಲದ ಕತೆ ಮುಗಿದು ಹೋದ ವಿಷಯ ಅಣ್ಣ. ಇಲ್ಲಿಯವರೆಗೂ ನಾವು ತಪ್ಪು ಮಾಡಿದ್ದೇವೆ. ಇನ್ನು ಮುಂದಾದರೂ ನಾವು ಒಳ್ಳೆಯದಾಗಿ ಬದುಕೋಣ ಅಣ್ಣ. ಹೇಗೆ ಬದುಕಬೇಕೆಂಬುದು ನಮಗೆ ಚೆನ್ನಾಗಿ ಬಂತು. ಆ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ಸುಮ್ಮನೆ ಒಳಗಡೆ ಆ ಸೀರೆಯನ್ನು ಕಸಿದು ಮುಖದ ಮೇಲೆ ಬಿಸಾಕ ಏನು ಮಾಡ್ತಾ ಇದೀಯಾ? ನನ್ನ ತಂಗಿಗೆ ತವರು ಉಡುಗೊರೆಯಾಗಿ ಕೊಟ್ಟಿದ್ದ ಸೀರೆಯಲ್ಲಿ ಎಸೆನೆ ಅಲ್ಲ, ನೀನು ಮನುಷ್ಯನಲ್ಲ ಮೃಗ. ನನಗೆ ಬಂದಿರುವ ಕೋಪಕ್ಕೆ ನಿನ್ನನ್ನು ಸಿಗಿದು ತೋರಣ ಕಟ್ಟಿ ಇಡುವುದೇ. ಸಮಾಧಾನ ಮಾಡಿಕೊಳ್ಳಲು ಇಲ್ಲಿ ನನ್ನ ತಂಗಿ ಸುಖವಾಗಿಲ್ಲ, ಕಣ್ಣೀರಿನಲ್ಲಿ ಕೂಡುತ್ತಿರುತ್ತಿದ್ದಾಳೆ. ಇದು ಅವಳು ಮಾಡಿದ ಕರ್ಮ. ಲೇ ಸಂತೋಷ, ನೀವು ಮನೆ ಆಡಂಬುದು ಮರೆತು ಮಾತನಾಡಿದರೆ ನಿಮ್ಮ ಮೈ ಚರ್ಮ ಸುರಿಯಬೇಕಾಗುತ್ತದೆ. ಎಚ್ಚರ. ನಿನ್ನ ಮಾತಿಗೆ ಹೆದರಿ ಅವಿತುಕೊಳ್ಳಲು ನಾನೇನು ಕಿಲ್ಲಿ ದಾಂಡ ಆಡುವ ಬಾಲಕನಲ್ಲ. ಒಮ್ಮೆ ಸಿಡಿದದ್ದು ಸಿಡಿದೆದ್ದು ಸುಳಿದರೆ ಸುಳಿದರೆ ಸೂರ್ಯ. ಅಣ್ಣ, ಈ ಮನೆಯಲ್ಲಿ ಇರುವುದಲ್ಲಿ ಅರ್ಥವಿಲ್ಲ. ಬಾ ಅಣ್ಣ, ಹೋಗೋಣ ಬಾ. ನನ್ನ ಪ್ರಾಣ ಎಂದಿಗೂ ನನ್ನ ತಂಗಿಯ ನನ್ನ ತಂಗಿ. ಆಯ್ತಣ್ಣ, ನೀನು ಬೇಕಾದ್ರೆ ಮಾತ್ರ ಇದ್ದೀರು, ನಾನು ಮಾತ್ರ ಇಲ್ಲಿ ಇರಲ್ಲ. ಸಿರಿ ಸಂಪತ್ತಿನಿಂದ ಸಂತೋಷವಾಗಿದ್ದ ನಮ್ಮ ಮನದರಿಗೆ ನಿನ್ನ ತಮ್ಮ ಚಂದ್ರನನ್ನು ಮುಂದಿಟ್ಟುಕೊಂಡು ನಮ್ಮ ಔಷಧಿಯನ್ನು ಎತ್ತಿ ಹಾಕಿದಲ್ಲದೆ ನನ್ನ ತಂಗಿಯನ್ನು ಕಣ್ಣೀರಿನಲ್ಲಿ ಕೈ ತೊಳೆಸಿರುವ ನಿಮ್ಮಿಬ್ಬರನ್ನು ಇನ್ನು ಕೆಲವೇ ದಿನಗಳಲ್ಲಿ ಪಾಠ ಕಲಿಸುತ್ತೇನೆ. ಬಾದ್ಶಾ, ಈ ಸೂರಿ ಸುಮ್ಮನಿದ್ದರೆ ತಂಗಾಳಿ, ಸಿಡಿದೆದ್ದು ಬೀಸಿದರೆ ಯಾವ ಸಂಕರ ಗಾಳಿಯೋ ತಟ್ಟಲಾರದು ಈ ಪಾಷಾಣಿಗೆ. ಸಮುದ್ರದವರದಿಂದ ಬೋರ್ಗೈವ ತೆರೆಗಳ ಹೊಡೆತಕ್ಕೆ ಅಂಜಲ ಕಂಡು ಈ ಭಾಷೆ. ಒಳಗಡೆ ಹೊಡೆ, ಕೆಲಸ ನೋಡ್ಕೋ. ನಿನ್ನ ಹೆಂಡತಿ ಮೇಲೆ ಒಂದು ಕಣ್ಣಿರ್ಲಿ. ಅವಳ ಉತ್ತಟತನ ಹೆಚ್ಚಾಯ್ತು. ಅಣ್ಣ ಅಣ್ಣ ಅಂತ ಕೂಗ್ತಾಳೆ, ನೆನ್ಪಿಟ್ಕೋ. ಸೂರಿ, ಏನು ರೋಜಾ ದೇವಿಯವರು ಇಲ್ಲಿವರೆಗೆ ಪಾದ ಬೆಳೆಸಿದ್ರಲ್ಲ? ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ. ನನ್ನ ಹತ್ತಿರ ನಿನ್ನದೇನು ಕೆಲಸ? ನಿನ್ನ ಅಣ್ಣಂದಿರ ಜೊತೆ ಸೇರಿ ಬಡಬಗ್ಗರ ಮನೆಗಳನ್ನು ನಾವು ಸರ್ವನಾಶ ಮಾಡಲು ಹಚ್ಚೋದು. ಹಾಗೆ ಮಾತನಾಡ್ಬಿಡ್ತೀರಿ. ನಾನೀಗ ಒಳ್ಳೆಯದಾಗಿದ್ದೀನಿ. ಇದು ಯಾವುದೋ ಹೊಸ ನಾಟಕ ಪ್ರಾರಂಭಿಸಿರುವೆಯಲ್ಲ?
ಇದು ನಾಟಕವಲ್ಲ ಸೂರಿ, ಸತ್ಯ. ಅಹಂಕಾರದ ಮನದಿಂದ ಸಿಕ್ಕವರಿಗೆ ಕಿರುಕುಳ ಕೊಡುತ್ತಿದೆ. ಅದು ತಪ್ಪು ಎಂದು ಸರಿದಾರಿ ತೋರಿಸಿದ ನೀವೇ ನನ್ನ ಪಾಲಿನ ದೇವರು. ನಿನ್ನ ಮಾತನ್ನು ನಾನು ನಂಬಲೇಬೇಕೇನು? ಲೇ ರೋಜಾ, ನಿನ್ನ ಇತಿಹಾಸವನ್ನು ಪೂರ್ತಿ ಬಲ್ಲೆ. ನೀನು ತೋಡಿನ ಹಳ್ಳಕ್ಕೆ ಬೀಳಲು ನಾನೇನು ಮೂರ್ಖನಲ್ಲ. ಮೊದಲು ಮನೆ ಬಿಟ್ಟು ಹೋಗುತ್ತೇನೆ. ಹೋಗುವ ಮೊದಲು ನನ್ನ ಮನಸ್ಸಿನ ಆಸೆಯನ್ನು ನಿಮಗೆ ತಿಳಿಸಿ ಹೋಗುತ್ತೇನೆ. ಬೇಡ ಮಾಯಾಂಗಿನಿ, ನಿನ್ನ ಬಣ್ಣದ ಮಾತುಗಳು ನನಗೆ ಬೇಕಿಲ್ಲ. ನೋಡು, ನನಗೆ ಸಿಟ್ಟು ಬಂದರೆ ನಿನ್ನನ್ನು ಸುಟ್ಟು ಬಿಡುತ್ತೇನೆ. ನೋಡಿ, ನೀವು ನನ್ನನ್ನು ಸುಟ್ಟು ಚಿಂತಿಲ್ಲ, ಆದರೆ ನನ್ನ ಆಸೆಯನ್ನು ನಿಮ್ಮನ್ನು ತಿಳಿಸಿ ಹೋಗುತ್ತೇನೆ. ಸರಿ, ಅದೇನಂತ ಹೇಳು. ಸೂರಿ, ಮತ್ತೊಬ್ಬರ ನೋವಲ್ಲಿ ಸುಖ ಪಡೆಯುತ್ತಿದ್ದ ನನಗೆ ನನ್ನ ಶಿರವನ್ನು ಹಾಳು ಮಾಡಿದ್ರಿ. ಆಗ ನನ್ನ ತಪ್ಪು ಅರಿವಾಯಿತು. ಭಾರತದ ನಾರಿಯಾಗಿ ಬಾಳಲು ಅವಕಾಶ ಮಾಡಿಕೊಟ್ಟು ನಿಮಗೆ ನಾನಿಂದು ಚಿರಋಣಿಯಾಗಿದ್ದೀನಿ. ದಯವಿಟ್ಟು ನನಗೆ ನನ್ನ ದೊರೆಯಾಗಿ ಬಾಳುವುದಕ್ಕೆ ಅವಕಾಶ ಮಾಡಿಕೊಡಿ. ರೋಜಾ, ನಿನ್ನ ಶೀಲವನ್ನು ಹಾಳು ಮಾಡಿ ಹಾಗೆ ನಿನ್ನನ್ನು ಮತ್ತೆ ಬಿಡಲು ನಾನೇನೋ ಬುದ್ಧಿಗೇಡಿಯಲ್ಲ. ಹೆಣ್ಣಿನ ಗುಣ ನಡತೆಗಳ ಅರಿವು ನಿನಗಾಗಲಿ ಎಂದು ನಾನು ನಿನ್ನ ಮೇಲೆ ಬಿದ್ದದ್ದು. ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ಎಂದ ಮೇಲೆ ಖಂಡಿತ ನಾನು ನಿನ್ನ ಕೈ ಹಿಡಿಯುತ್ತೇನೆ. ಆದರೆ ಎಂಬ ಮಾತಿಗೆ ಸೂರಿ, ಸಮಯ ಬಂದಾಗ ನಾನೇ ನಿನ್ನ ಕೈ ಹಿಡಿಯುತ್ತೇನೆ. ಆದರೆ ನಮ್ಮ ಮನೆತನದ ಮರ್ಯಾದೆಗೆ ಕಳಂಕ ತರುವುದಿಲ್ಲ ಎಂದರೆ ಮಾತ್ರ. ನಿಮ್ಮ ಆಜ್ಞೆಯಂತೆ ನಾನು ನಡೆಸುತ್ತೇನೆ. ಆದರೆ ನಿಮ್ಮ ಹೃದಯದಲ್ಲಿ ನನಗೆ ಸತ್ಯಸ್ಥಾನ ಸಿಕ್ಕಿತಲ್ಲ, ಅಷ್ಟೇ ಸಾಕು ನನಗೆ. ನನ್ನ ಬಾಳ Bye.
ಎಲ್ಲ ಹಾಳಾಗೋಗ್ಯಾವೋ ಏನೋ. ಏನ್ ರಾಜು ಏನೋ ವಿಚಾರ ಮಾಡ್ಕೊಂಡ್ ನಿಂತಿಯಲ್ಲ? ನಂದು ವಿಚಾರ ಆಗಿರ್ಲಿ, ನೀನೇನು ಕುಡ್ಕೊಂಡ್ ಬಂದಿಯಲ್ಲ, ನಿಂದೇನು ವಿಷಯ? ಅಯ್ಯೋ ಏನಿಲ್ಲ ಬಿಡ, ಮೊನ್ನೆ ನೀನು ನಮ್ಮ ಹೊಲಕ್ ನೀರು ಬಿಟ್ಟಿಯಲ್ಲ, ಅವಕ್ಕ ನಾ ಒಂದು ವಿಚಾರ ಮಾಡಿಲ್ಲ ನೋಡು. ಏನದು? ಏನೂ ಇಲ್ಲ, ನಾನು ನಮ್ಮ ಹೊಲಕ್ಕ ಪಂಪ್ ಸೆಟ್ ಕುಂದಿರ್ಸ್ಬೇಕು ಅಂತ ಮಾಡೀನಿ. ಬೇಡ ರಾಣಿ, ಹಿಂದಿನ ಕಾಲದಂಗ ಈಗ ಭೂಮಿ ಒಳಗ ನೀರು ಸಿಗುದಿಲ್ಲ. ಅಯ್ಯ ಯಾಕ ಚಿಂತೆ ಮಾಡ್ತಿ? ನಮ್ಮ ಹೊಲದಾಗ ಎಲ್ಲಿ ಬೇಕು ಅಲ್ಲೇ ಜಲ ಸಿಗುತ್ತಂತ ನಮ್ಮಪ್ಪ ಆಗಾಗ ಹೇಳ್ತಿದ್ದ. ನೋಡೋ ತಂಗಿ, ಇದು ಬಹಳ ಅದೃಷ್ಟದ ಹೊಲ ಅಂತ. ನಿಮ್ಮಪ್ಪ ಹೇಳ್ತಿದ್ದ, ಹಾಗಂತ ನಿಮ್ಮಪ್ಪ ಸತ್ತೋದ. ನೋಡು, ಎಲ್ಲಿಂದ್ರಲ್ಲಿ ಜಲ ಸಿಗುದಿಲ್ಲ ಅಂತಂದ್ರೆ ಈಗ ಆಳಕ್ ಬಿಡ್ದೈತಿ. ಅಲ್ಲ ರಾಜು, ಎಲ್ಲಾರು ಪಂಪ್ ಸೆಟ್ ಕುಂದಿರ್ಸಿ ವರ್ಷದಾಗ 2-4 ಬೆಳಿ ತೆಗಿತಾರ. ನಮಗ ತೆಗಿಯೋ ಅದೃಷ್ಟ ಯಾವಾಗೈತಿಯೋ ಏನು? ನೋಡು, ನೀನು ಎಷ್ಟಂದ್ರ ನಿನ್ನ ಹೊಲಕ್ಕ ಪರ್ಮನೆಂಟ್ ಆಗಿ ನೀರು ನಾನು ಕೊಡ್ತೀನಿ. ಅಲ್ಲ ರಾಜು, ಮೊನ್ನೆ ಭಕ್ತಿ ಹೊಲಕ್ಕ ನೀರ್ ಹಾಕಿ ಕಾಟ ಬೆಳಿನ ಬದುಕಿಸಿದ್ದೆ. ಇನ್ನು ಸತತವಾಗಿ ಜಲ ಬಿಡ್ತಿ ಅಂದ್ರೆ ನಾರ ಏನ್ ಮಾಡ್ಲಿ? ಈಗಿನ ಉಪಕಾರ ಹೆಂಗ ತೀರಿಸ್ಲಿ ಅಂತೀವಿ. ರಾಣಿ, ಈ ಋಣ ತೀರ್ಸ್ಬೇಕಾದ್ರೆ ನನಗೊಂದು ವಿಚಾರ ಹೋಗೈತೆ ನೋಡು. ಏನದು ಮಾಡ್ತೀರ? ನೋಡು, ನಾನು ನಿನ್ನ ತುಂಬಾ ಪ್ರೀತಿಸಾಕತ್ತೀನಿ. ನೀನು ಮನಸ್ಸು ಮಾಡಿನಾದ್ರೂ ನಾನು ಪ್ರೀತಿ ಮಾಡ್ತೀನಿ ಅಲ್ಲ, ಎಲ್ಲ ನಿನ್ ಕೊಟ್ಬಿಡ್ತೀನಿ ನೋಡು. ಏ ರಾಜು, ನಿಂದ್ರು ಯಾರು ಬೇಡ ಅಂದ್ರೆ ನೀ ನನಗೆಲ್ಲ ಇದನ್ನ ಮಾಡಿ ಕೊಟ್ಟಿ ನನ್ನ ರಾಜ್ಕುಮಾರ. ಹೌದು ನನ್ನ ನನಗೆ ಮೋಸ ಮಾಡ್ಬಿಟ್ಲು. ಯಾವ ಕಾಲಕ್ಕೂ ಈ ಹೆಣ್ಣು ಮಕ್ಕಳನ್ನ ನಂಬಕ್ಕ ಹೋಗ್ಬಾರ್ದು. ನಿಮ್ಮಲ್ಲಿ ಕಿಸಿಕ್ಕಿನ ಹಲ್ ಕಿಸುತ್ತಾರೆ, ಈ ಕಡೆ ಕುಸುಕ್ಕಿನ ಓಡೋಗ್ಬಿಡ್ತಾರೆ. ಯಾವ ಕಾಲಕ್ಕೂ ಈ ಹೆಣ್ಮಕ್ಳ ಮಾತ್ರ ನಂಬಕ್ ಹೋಗ್ಬಾರ್ದು ನೋಡಿ. ಅಳಕತ್ತಿ ಮತ್ತೆ ಏನ್ ಕೇಳಕತ್ತಿ ನೀನು? ನಾವೊಂದು ಹುಡುಗಿನ ಇಷ್ಟು ಪ್ರೀತಿ ಮಾಡ್ತಿದ್ದೆ, ಆದ್ರೆ ಅವ್ರು ನಂದು ಗತ್ತು ಅಂತ
ಬೇರೆ ಯಾರು ಅಲ್ಲ. ಹೇಳ ಹೇಳ ನೀನಿಷ್ಟು ಧೈರ್ಯ ಕೊಡಕತ್ತೀನಲ್ಲ, ನಾ ಯಾಕೆ ತಗೋಬೇಕು? ನಾ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೇಳಿಬಿಡ್ತೀನಿ ನೋಡು. ಆ ಹುಡುಗಿ ಬೇರೆ ಯಾರು ಅಲ್ಲ, ನೀನು. ಪ್ರೀತಿ ಮಾಡಕತ್ಯ ಅಲ್ಲ? ಏನಿದು ಈ ನಿನ್ನ ಪ್ರೀತಿ ಮಾತು ನನಗಂತೂ ಒಟ್ಟ ಅರ್ಥನ ಆಗವಲ್ದು. ಸುಳ್ಳು ಹೇಳಬೇಡ ರಾಣಿ, ಸುಳ್ಳು ಹೇಳಬೇಡ ನೀನು. ಯಾರವ ಆ ರಾಜ 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 ರಾಜನ್ ಜೊತೆಗೆ ಬಿತ್ತಿಪ್ಪ ಪ್ರಾಚ ಬಿತ್ತಿಪ್ಪ ಏನೇನು ಕುಂದಾಡ್ತಿಲ್ಲ. ಈಗ ನಾನು ಕಣ್ಣಾರಿ ನೋಡ್ತೀನಿ, ನಾ ಬರಕ್ ಹತ್ತಿದ್ದೆ, ನಿಂದು ಬಿಟ್ಟು ಡಿಸ್ಕೋ. ಅಲ್ಲ, ನೀ ಇಲ್ಲೇ ತಪ್ಪು ತಿಳ್ಕೊಂಡಿ ನೋಡು. ಆ ರಾಜ ಗುರು ಇಬ್ರು ಗೆಳೆಯರು ಅದಾರಲ್ಲ, ಅವರು ನನಗ ಬಾಳ ಕಾಡ್ಸಕತ್ತಿದ್ರ. ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಅವ್ರಿಗೆ ಪ್ರೀತಿ ಮಾಡ್ಕೊಳಕ್ ಅಷ್ಟ. ಇದೆಲ್ಲ ನನ್ನ ಹತ್ರ ನಡೆಯಾಕಿಲ್ಲ. ಅಲ್ಲ, ನಾ ಸಣ್ಣ ಪಾಪು ಅಂತ ತಿಳ್ಕೊಂಡೇನು ನಿನ್ ಮಾತು ನಂಬಕ್ಕ? ನಾನೆಲ್ಲ ಸುಳ್ಳು ಹೇಳಿ ಒಟ್ಟನ್ಯಾಗ ಅವ್ರಿಬ್ರಿಗೆ ಒಂದ್ ಏನಾರ ಕತ್ತಿ ಕಾಣಿಸಿ ನಾ ಮಾತ್ರ ನಿನ್ನ ಮದ್ವೆ ಆಗ್ತೀನಿ, ಮನಸ್ ಮಾತ್ರ ನಿನ್ಗ ಕೊಟ್ಟಿನ. ಅಯ್ಯೋ ನನ್ ಬಿಟ್ಟು ಹೊಂಟನಲ್ರೇ ಯವ್ವ. ಸರಿಯಾಗಿ ನಾನ್ ಕಳ್ಸ್ಲ. ಅಯ್ಯವ್ವ, ನಾನು ಈಗ ಅಳಾಕತ್ತಲ್ಲಪ್ಪ ಯವ್ವ. ಹಂಗ ಅಳ್ಬೇಕಪ್ಪ. ನೋಡು, ನೀ ಅಳಾಕ್ ಹೋಗ್ಬೇಡ. ಆಯ್ತು, ನಾನು ನಿನ್ನ ಬಿಟ್ಟು ನಾ ಎಲ್ಲೂ ಹೋಗೋದಿಲ್ಲ. ನಿನ್ನ ಹಂತ್ಯಾಕೆ ಇರ್ತೀನಿ, ನಿನ್ನ ಹಂತ್ಯಾಕೆ ನಾ ಬಾಡಿಗೆ ಮನೆ ಇರ್ತೀನಲ್ಲ, ಈಗ ಕಾಯಿ ಮನೆ ಮಾಡ್ಕೊಡ್ತೀನಿ ನಾನು. 500 ರೂಪಾಯಿ ಗೋನ್ ಇಲ್ಲ, 500 ರೂಪಾಯಿ ಹೋಯ್ತು. ಆಯ್ತು, ಈಗೇನ್ ಮಾಡೋಣ? ಹರಾಡಿ ಹೋಗ್ಯಾನ ಮತ್ತೆ. ಬೇಡ ಬೇಡ, ಹಂಗೆ ಹೋಗ್ಬಿಡ. ಒಬ್ಬ ತಂಗಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ಕೊಡಲು ಸೀರೆಯನ್ನು ತೆಗೆದುಕೊಂಡು ಆ ಸೀರೆಯನ್ನು ತೆಗೆದು ನಮ್ಮ ಮುಖದ ಮೇಲೆ ಬಿಸಾಡಿದರು. ಇದರಿಂದ ನನ್ನ ತಂಗಿಯ ಮನಸ್ಸಿಗೆ ಅದೆಷ್ಟು ನೋವಾಗಿದೆಯೋ ಆ ಭಗವಂತನೇ ಬಲ್ಲ. ಅಪ್ಪ ಆಂಜನೇಯ ಸ್ವಾಮಿ, ಶ್ರೀಗಂಧಿಕೆಯ ಸುಖದಲ್ಲಿ ಬೆಳೆದ ನನ್ನ ತಂಗಿಗೆ ಈಗ ಕಷ್ಟದ ಕಾಲ ಬಂದಿದೆ. ಎದುರಾಗಿ ಬಂದಿರುವ ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನನ್ನ ತಂಗಿಗೆ ದಯಪಾಲಿಸುತ್ತದೆ. ಈ ರಾತ್ರಿ ಮಹಾದೇವನಿಗೆ ಅಂದು ಮರೆಯದ ರಾತ್ರಿ. ಏಕೆಂದರೆ ನನ್ನ ಹುಡುಗಿಯ ಮನತನ್ನು ಕದ್ದಿರುವ ಸೂರಿಗೆ ಇಂದು ಸಾವಿನ ದಿನ. ಈ ಮಹಾದೇಶ ಮನಸ್ಸು ಮಾಡಿದರೆ ಮುಗಿದು ಬಯಸಿದ್ದು ಅವನ ದಾಖಲೆ ಬೇಕು. ಇಲ್ಲವಾದರೆ ಬಲವಂತವಾಗಿ ಪಡೆಯುವ ಮಾರ್ಗ ನನಗೆ ಚೆನ್ನಾಗಿ ಗೊತ್ತು. ನಾನಿರುವ ಈ ಮಚ್ಚಿಗೆ ಆನಂದ ಬರಬೇಕಾದರೆ ಇಂದು ನಿನ್ನ ರಕ್ತ ಹರಿಯಬೇಕು, ಇದೇ ಮಚ್ಚಿನಿಂದ. ಏಕೆಂದರೆ ಸುಖದ ನಿದ್ದೆಯಲ್ಲಿರುವ ನಿನ್ನನ್ನು ಶಾಶ್ವತವಾಗಿ ಮುಕ್ತಿ ಕೊಡಲು ಆ ಬ್ರಹ್ಮ ಎಂದು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಏಕೆಂದರೆ ಇಲ್ಲಿ ಮಹಾದೇಶನ ಮಾತು ಕೇಳಿದರೆ ಮತ್ತು ಎದುರಾಡಿದರೆ ಹೋರಾಡೋದ ಕಷ್ಟ. ಯಾವುದಕ್ಕೂ ಮುಖವಾಡ ಧರಿಸುವುದೇ ಒಳ್ಳೆಯದು. ತುಂಬಾ ಸಂತೋಷ ಸುನಂದ. ಇದೇನು ಇಷ್ಟು ಸೊರಗಿದೆಯಲ್ಲ? ನನ್ನ ವಿಷಯ ನನ್ನ ತಂಗಿ ಹೇಗಿದ್ದಾಳಲ್ಲ?
ತಂಗಿಯ ಬಾಳು ಕಣ್ಣೀರಿನ ಗೋಳಾಗಿದೆ ಸುಧಾಕರ. ಅಂದರೆ ಅಂದರೆ ಆ ಭಾಷಾನ ಮನೆಯ ಸೊಕ್ಕು ಇನ್ನೂ ಅಡಗಿಲ್ಲ ತಾನೆ? ಅಡಗಿಲ್ಲ ಸುಧಾಕರ. ಅವರ ಸೊಕ್ಕಿಗೆ ಕಡಿವಾಣ ಹಾಕಬೇಕೆಂದರೆ ನಮ್ಮ ತಂಗಿಗೆ ಅವರು ಕಿರುಕುಳ ಕೊಡುತ್ತಾರೆ ಅಂತ ನಮ್ಮ ಸುಮ್ಮನಿದ್ದೇನೆ ಸುಧಾಕರ. ಅದು ಸರಿ ಅಣ್ಣ. ನಾವು ದುಡುಕಿ ತಂಗಿಯ ಬಾಳಿಗೆ ಬೆಂಕಿ ಇಡುವುದು ಬೇಡ, ಕಾದು ನೋಡೋಣ. ಅಂದ ಹಾಗೆ ಆ ದುರಹಂಕಾರಿ ರೋಚಾಳಗೆ ನೀನು ತಕ್ಕ ಪಾಠ ಕಲಿಸಿದೆ ಎನ್ನುವ ವಿಷಯ ತಿಳಿದಿದ್ದೇನೆ. ಹೌದು ಸುಧಾಕರ. ಮುಗ್ಧ ಯುವಕರನ್ನು ಪ್ರೇಮದ ಬಲೆಗೆ ಎಳೆದು ಮೋಸ ಮಾಡುತ್ತಾ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿದೆ. ತುಂಬಾ ಸಂತೋಷ, ಒಳ್ಳೆಯದಾಗಿ. ನಿನ್ನ ಜೊತೆಗಾದ್ರೆ ಅವಳು ಸಂತೋಷದಿಂದ ಸುಧಾಕರ, ನಿನಗೆ ಬೇಜಾರ ಇಲ್ಲ ತಾನೆ? ಇದರಲ್ಲಿ ಬೇಜಾರು ಏನು ಬಂತು ಹೇಳಿಲ್ಲ. ನೀನು ರೋಜಾಳ ಕೈ ಹಿಡಿಯುವ ಎಂದ ಮೇಲೆ ಅವಳು ನನಗೆ ಅತ್ತಿಗೆ ಸಮಾನ. ಸುಧಾಕರ, ನಿನ್ನ ಗುಣವನ್ನು ಮೆಚ್ಚಬೇಕು. ಅಂದಾಗ ರಮೇಶ್ ಎಲ್ಲಿದ್ದಾನೆ? ರಮೇಶ್ ಏನೋ ಕೆಲಸ ಇದೆ. ನಾಳೆ ಭಾಷಣ ಮನೆಗೆ ಹೋಗಿ ಬರೋಣ, ತಂಗಿಯನ್ನು ನೋಡಿ ಬರೋಣ. ಇಲ್ಲ ಸುಧಾಕರ, ನಾನು ಅಲ್ಲಿಗೆ ಬರುವುದಿಲ್ಲ. ನೀನು ಒಬ್ಬನೇ ಹೋಗಿ ಅಣ್ಣ ತಂಗಿಗೆ ನೋಡಿಕೊಂಡು ಬಾ. ಹಾ, ಜೊತೆಗೆ ರಮೇಶನನ್ನು ಕರೆದುಕೊಂಡು ಹೋಗು. ಅಣ್ಣ, ನಿನ್ನ ಕೈ ತುತ್ತು ತಿನ್ನದೆ ಬಹಳ ದಿನವಾಗಿದೆ ಅಣ್ಣ. ಇವತ್ತು ನಿನ್ನ ಕೈಯಾಗಿ ನಿನ್ನ ಕೈ ತುತ್ತು ತಿನ್ನಬೇಕೆನ್ನುವ ಆಸೆಯಾಗಿದೆ. ಬಾ. ಅಣ್ಣ, ಏನಾಯ್ತು ಅಣ್ಣ ನಿಮ್ಗೆ? ಯಾಕಣ್ಣ? ಏನಾಗ್ತಿದೆ ಅಣ್ಣ? ನಡಿ ಅಣ್ಣ, ಆಸ್ಪತ್ರೆಗೆ ಹೋಗೋಣ ಬಾ ಅಣ್ಣ. ಹೋಗು ಬಾ. ಇಷ್ಟು ಸಣ್ಣ ವಿಷಯಕ್ಕೆ ಆಸ್ಪತ್ರೆಗೆ ಅಣ್ಣ, ಇವತ್ತಿನ ಜೀವನದಲ್ಲಿ ಚಿಕ್ಕ ಆಗಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಾರಣ್ಣ. ಅದೇ ದೊಡ್ಡದಾಗಿ ಮತ್ತೆ ಹೋಗೋಣ ಆಸ್ಪತ್ರೆಗೆ. ಹತ್ತಿಗೆ ಸರಿಯಾಗಿ ಬಹಳ ಕೆಲಸ ಮಾಡೋಣ. ನಿಮಗೆ 100 ಸರ್ತಿ ಹೇಳ್ತೇನೆ, ಟೈಮ್ ಸರಿ ಬಂದು ಊಟ ಮಾಡು, ಆಮೇಲೆ ಮಾಡ್ಬೇಡ ಅಂತ. ನೀವು ಕುತ್ಕೊಂಡಿರು, ನಾವು ಹೋಗಿ ಊಟ ಹೋಗ್ಬೇಕು. ಅಣ್ಣ, ನೀನು ಕುತ್ಕೊಂಡಿರು, ಈಗ ಬರ್ತೀನಿ. ಅಣ್ಣ, ತುಂಬಾ ದಿವಸದಿಂದ ಆಸೆ ಆಗಿತ್ತು, ನಾಳೆ ಊಟ ಮಾಡ್ತೀನಿ ಬಾ. ಶ್ರೀಮಂತರನ್ನು ನೋಡಿದರೆ ಅದಕ್ಕಾಗಿ ನೀ ಸುಮ್ಮನೆ ಇರೋಣ, ಯಾಕೆ ಹೀಗೆ ಮಾಡ್ತೀಯ? ಚಿಕ್ಕ ವಯಸ್ಸಲ್ಲಿ ತುತ್ತು ಮಾಡಿ ನಾನು ತಿನ್ನಿಸಿಲ್ವ ನೀನು? ಅಣ್ಣ, ಈಗ ಒಂದ್ಸರ್ತಿ ಆದ್ರೂ ನಾನು ದಿವಸ ಅವಕಾಶ ಮಾಡ್ಕೊಡೋಣ, ಇಲ್ಲ ಅಂತ ಹೇಳ್ಬೇಡ ಅಣ್ಣ. ನೀನು ನೋಡ ನೀನು. ಮನೆಯ ಹಾಳಾಗಿರುವುದು ನಡು ಮನೆಯಲ್ಲಿ ಅವನಿಗೆ ಬಿಸಿ ಊಟ ತಿನ್ನಿಸುತ್ತಿರುವಲ್ಲ, ನಿನಗಷ್ಟೇ ಸಾಕು. ಅಣ್ಣ ಹಸಿರಿಂದ ಬಳಸ್ತಾ ಇದ್ರು, ಅದಕ್ಕೋಸ್ಕರ ಬಿಸಿ ಊಟ ಬಳಸ್ತಾ ಬಿಸಿ ಇದ್ರು. ಊಟ ಬಿಸಿ ಊಟ ಈ ವಿಚಾರಿಗೆ ತಂಗಳ ಕೂಡಲು ತಿನ್ನಿಸುವಂತರು ಬಿಸಿ ಊಟ ತಿಂತಿರು. ಇದೇನು ಧರ್ಮಚಂದ್ರವಲ್ಲ. ಈ ತಂಗಿಗೋಸ್ಕರ, ಈ ತಂಗಿ ಜೀವನಕ್ಕೋಸ್ಕರ ಇಡೀ ಸಂಪತ್ತನ್ನ ತ್ಯಾಗ ಮಾಡಿದ ದೇವರಿಗೆ ತಂಗಳು ಕೂಡ ಹಾಕೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಮಾವ. ಮನಸ್ಸು ಬರೋದಿಲ್ಲ. ಗೌರಿ, ಈ ಬಾದ್ಶಾನಿಗೆ ಇನ್ನೊಂದು ಸಾರಿ ಎದುರುತ್ತರ ಮಾತನಾಡಿ ಬಿಸಿ ಊಟ ತಿನ್ನಿಸಿದ್ದೇ ಆದರೆ ನೀನು ಜೀವನ ಪೂರ್ತಿ ತಂಗಳ ಕೂಡನ್ನು ತಿನ್ನಬೇಕಾಗುತ್ತದೆ. ಎಚ್ಚರ. ನನ್ನ ತಂಗಿ ಸುಖವಾಗಿ ಬೆಳೆದು ಅವಳು ಸುಖ ಸಂತೋಷ, ನನಗೆ ಬೇಕಾದರೆ ತಂಗಳ ಅನ್ನವನ್ನು ಹಾಕಿದರೆ ತಿಂದು ನೀವು ತೋರಿಸಿದ ಮೂಲೆಯಲ್ಲಿ ತೋರಿಸಿದ ಬೇಡ. ಸಂತೋಷ.
ನೀನು ಹೆಸರಿಗೆ ಮಾತ್ರ ಸಂತೋಷ. ನೀನು ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು. ಅದನ್ನು ನಾನು ಕೊಂಡು ಸಂತೋಷ ಪಡಬೇಕು. ಮಾವ, ನಮ್ಮ ಮನದ ಮೇಲೆ ಸೇರಿ ತಿಳಿಸ್ಕೋಬೇಕಂತ ತವರು ಮನೆಯವರಿಗೆ ಇಷ್ಟು ದಿವಸ ಬೇಕಾದಷ್ಟು ಚಿತ್ರ ಹಿಂಸೆನ ಕೊಟ್ಟಿದ್ದೀರಾ. ಆದ್ರೆ ಈಗ ನಿಮ್ಮ ಸೇರಿನ ಮರ್ತು ಬಿಡಿ. ನಿಮ್ಗೆ ನಾನು ಕೈ ಮುಂದೆ ಕೇಳ್ಕೊಳ್ತೀನಿ, ಇದನ್ನ ಇಲ್ಲಿಗೆ ಮರ್ತು ಬಿಡಿ ಮಾವ. ಹೇಳಿದ ವರವನ್ನು ನೀಡಲು ನಾನೇನು ದೇವರಂತ ತಿಳ್ಕೊಂಡಿದ್ಯಾ? ನಿನ್ನ ಅಣ್ಣಂದಿರು ಮಾಡಿದ ಮೌನವನ್ನು ನನ್ನ ಜನ್ಮ ಮುಗಿಯುವವರೆಗೂ ಮೆರೆಯಲು ಸಾಧ್ಯವಿಲ್ಲ. ನೋಡು, ಇವತ್ತಿನಿಂದ ಇವನಿಗೆ ಒಂದೊತ್ತು ಮಾತ್ರ ಅನ್ನ ಹಾಕ್ಬೇಕು, ತಿಳಿದ? ಶ್ರೀಮಂತರು ಹೇಳಿದ ಮಾತಿನಲ್ಲಿ ಇವತ್ತಿನಿಂದ ನನಗೆ ಒಂದೊಪ್ಪತ್ತು ಮಾತ್ರ ಅನ್ನ ಹಾಕಮ್ಮ. ಅದೇ ನನಗೆ ಆ ದೇವರು ಕೊಟ್ಟ ವರವೆಂದು ಸಂತೋಷ ಸಂತೋಷ. ಎಂತಾಯ್ತು ಈ ಬಾಳು, ಈ ಜೀವನವೇ ಎಂತಾಯ್ತು ಈ ಬಾಳು, ಈ ಜೀವನವೇ ಹಾಳು. ಬೆಲೆಯಿಲ್ಲ ನೆಲೆಯಿಲ್ಲ, ಬದುಕಿನಲ್ಲಿ ಕೊನೆಯಿಲ್ಲ. ಬೆಲೆಯಿಲ್ಲ ನೆಲೆಯಿಲ್ಲ, ಬದುಕಿನಲ್ಲಿ ಕೊನೆಯಿಲ್ಲ. ಎಂತಾಯ್ತು ಈ ಬಾಳು, ಈ ಜೀವನವೇ ಹಾಳು. ಏಕಮ್ಮ ಕಣ್ಣಲ್ಲಿ ನೀರು? ಸಂತೋಷನ ಹಸಿರಿಂದ ಪಡುತ್ತಾ ಇದ್ದ ನಮ್ಗೆ ಊಟ ತಿನ್ನಿಸ್ತಾ ಇದ್ದ. ಭಾಷಾ ಮಾವ ಬಂದು ತಟ್ಟೆಯಿಂದ ಭಾಷಾ! ಹೇ ಭಾಷಾ! ನನ್ನ ಅಣ್ಣನಿಗೆ ನನ್ನ ತಂಗಿ ನುಗ್ಗಿಡುವಾಗ ನಿನ್ನ ಅನ್ನವನ್ನು ಹಾಳು ಬೆಳೆದೆ ಅಂತಲ್ಲ, ಎಷ್ಟೋ ಹೊತ್ತು ಮಗನಿಗೆ. ಹೇ ಸುಧಾಕರ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿವೆ. ಇಲ್ಲದಿದ್ದರೆ ಮಗನೇ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಎಚ್ಚರದ ಮರ್ಯಾದೆ ಮನುಷ್ಯತ್ವನೆ ಗೊತ್ತಿಲ್ಲದೆ ನಿನ್ನಂತನಿಗೆ ಮರ್ಯಾದೆ ಮೇಲೆ ಕೇಳು. ಭಾಷಾ, ನಿನ್ನ ಅಟ್ಟಹಾಸದ ಮಟ್ಟ ಮಿತಿ ಮೀರುತ್ತಿದೆ. ನೀನಾಗಿಯೇ ಬದಲಾದರೆ ಒಳ್ಳೆಯದು, ಇಲ್ಲವಾದರೆ ಇಲ್ಲವಾದರೆ ಏನ್ ಮಾಡಿಯೋ ಕತ್ತೆ. ನಿನ್ನಂತ ನೂರಾರು ಕೂಲಿಗಳು ನನ್ನ ಕಾಲಡಿಯಲ್ಲಿ ಬಿಟ್ಟಿದ್ದಾರೆ. ಇದು ಯಾವ ಲೆಕ್ಕವೆಂದು ಹಗುರವಾಗಿ ನುಡಿದರೆ ನಿನ್ನ ಲೆಕ್ಕ ಚುಕ್ತ ಮಾಡಬೇಕಾಗ್ತದೆ. ಹುಷಾರ್ ಮಗನೇ, ಹುಷಾರ್. ಈ ಎಚ್ಚರಿಕೆ ಮಾತನ್ನು ಕೇಳ್ತೀಯಾ? ಈ ಭಾಷಣ ಹೆಸರು ಕೇಳಿದರೆ ಸಾಕು, ಇಡೀ ಬ್ರಹ್ಮಾಂಡವೇ ನಡುಗುತ್ತಿರುವಾಗ ನಮ್ಮನ್ನೇ ಎಚ್ಚರಿಕೆ ಮಾತನಾಡ್ತೀಯಾ ಮಗನೇ? ನಿಮ್ಮ ಎದುರು ಹೇಗೆ ಮಾತನಾಡಲಿಕ್ಕೆ ಮೊದಲು ನಾನು ಅವರಿಗೆ ತಿಳಿಸಿ ಹೇಳಿ. ಶ್ರೀಮಂತರಿಗೆ ಗೌರವ ಕೊಟ್ಟು ಮಾತನಾಡ ಮೊದಲು ಅವನನ್ನೇ ಕ್ಷಮೆ ಕೇಳುವ ಮಾತು ದೂರವಾಯ್ತಣ್ಣ, ದೂರವಾಯಿತು. ಇಲ್ಲಿ ನಾವು ಆಳವಾಗಿ ದುಡಿಯೋದು ಬೇಡ. ನಡೆ ಇನ್ನು ನನ್ನ ಮನೆಗೆ. ಬೇಡಪ್ಪ, ಶ್ರೀಮಂತರಿಗೆ ಕೊಟ್ಟ ಮಾತಿನಂತೆ ನಾನು ಇಲ್ಲಿಯೇ ದುಡಿಯುತ್ತೇನಪ್ಪ. ಮಾತಿನಂತೆ ನೀನು ಮನೆಗೆ ನಡಿ. ಹೌದಣ್ಣ, ನಿಮ್ಮ ಕಷ್ಟ ಈ ನಷ್ಟವನ್ನ ನೋಡಕ್ಕಾಗ್ತಾ ಇಲ್ಲ. ರಮೇಶ್ ಮಾವ ಹೇಳಿದಾಗೆ ಈ ಮನೆ ಬಿಟ್ಟು ಮೊದಲು ಹೊರಟು ಹೋಗ್ಬೇಡಿ. ಹೌದು,
ನಾನು ಕೊಟ್ಟ ಮಾತಿಗೆ ತಪ್ಪು ಹೊಂದಿ ಮಾಡಿದೆ ತಂಗಿ. ಈಗ ನಿನ್ನ ಮಾತಿನಂತೆ ನಾನು ಭಾಷಾ ನೋಡು, ಇನ್ನು ಮುಂದೆ ನನ್ನ ತಂಗಿ ಏನಾದರೂ ಕಿರುಕುಳ ಕೊಟ್ಟರೆ ಈ ಸುಧಾಕರ್ ಮನುಷ್ಯನಾಗಿ ಇರುವುದಿಲ್ಲ, ನಿನ್ನ ಪಾಲಿಗೆ ಯಮ ಧರ್ಮನಾಗಿ ಬರುತ್ತಾನೆ. ಮರೆಯದ ಯಮ ಧರ್ಮ ಸುಧಾಕರ್, ನಿನ್ನೆ ಹುಟ್ಟಂತ ಕೂಸು ಕಾಣೇನು ಕೂಸು ಈ ಭಾಷಾನಿಗೆ ಯಮ ಧರ್ಮನಾಗಬಲ್ಲೆಯ? ನಾಟಕ ಮುಗಿಯುವ ಹಂತಕ್ಕೆ ಬಂದಿದೆ. ಮಾಯಾಜಾಲವನ್ನ ತೋರಿಸ್ತೇನೆ. ಎಲ್ಲರೂ ಬೇಗ ರೋಜಾ. ಬಂದೆ ಮಾದೇಶ. ಏನು ಮಾದೇಶ? ರೋಜಾ, ಇನ್ನು ಮುಂದೆ ನೀನು ಆ ಸೂರ್ಯ ಜೊತೆಗೆ ಸೇರಬಾರದು. ಏಕೆ ಸೇರಬಾರದು? ಏಕೆಂದರೆ ನಿಮ್ಮ ಅಣ್ಣನ ಕಡು ವೈರಿಯವನು. ಇರಬಹುದು, ಆದರೆ ಸೂರ್ಯನ ಬಿಟ್ಟು ಬಾಳುವ ಶಕ್ತಿ ನನಗಿಲ್ಲ. ನೀನು ಅವರನ್ನು ಮರೆಯದಿದ್ದರೆ ನಿಮ್ಮ ಅಣ್ಣ ನಿನ್ನನ್ನು ಮಣ್ಣಿನಲ್ಲಿ ಮುಚ್ಚಿದ್ದಾನೆ, ಎಚ್ಚರ. ಈ ಹೆದರಿಕೆಯ ಮಾತಿಗೆ ಅಂಜುವ ಹೆಣ್ಣು ನಾನಲ್ಲ. ಅಂಜಲೇಬೇಕು ರೋಜಾ, ಅಂಜಲೇಬೇಕು. ಏಕೆಂದರೆ ಭಾಷಣ ಮಾತನ್ನು ಮೀರಿ ಈ ಭೂಮಿ ಮೇಲೆ ಬದುಕುಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡು, ಸುಮ್ಮನೆ ಆ ಸೂರ್ಯನ್ನು ಮರೆತು ನಿನ್ನ ಅಣ್ಣ ತೋರಿಸಿದ ಹುಡುಗನ ಜೊತೆಗೆ ಮದುವೆಯಾಗಿ ಸುಖವಾಗಿರು. ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಈ ಜನ್ಮದಲ್ಲಿ ಮದುವೆಯಾಗುವುದಾದರೆ ಅದು ಸೂರ್ಯನು ಮಾತ್ರ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏ ಮಾದೇಶ, ನೀನು ತಿಪ್ಪರ್ಲಾಗ ಹಾಕಿದ್ರು ನನ್ನನ್ನು ನೀನು ಏನು ಮಾಡಲು ಸಾಧ್ಯವಿಲ್ಲ. ಕೇಳುಕೋ. ಲೇ ರೋಜಾ, ಈ ಮಾದೇಶರಿಗೆ ಸವಾಲು ಹಾಕುವೇನೆ ಬಿಂಕದ ಹೆಣನೆ. ಇನ್ನು ಸುಮ್ಮನಿದ್ದರೆ ಪ್ರಯೋಜನವಿಲ್ಲ. ನಿನ್ನಣ್ಣ ಭಾಷಣ ಅಪ್ಪಣೆಯನ್ನು ಪಡೆದು ನಿನಗೆ ಗಾಳಿಗೆ ಹೊತ್ತುಕೊಂಡು ಹೋಗಿ ಬೆತ್ತಲೆ ಮಾಡಿ ಕಚ್ಚಿ ತಿಂದು ಕಚ್ಚಿ ಬರದಿದ್ದರೆ ಗೊತ್ತಿಲ್ಲ ಗುರು, ಇದಕ್ಕೆ ನೀನ ಕಾರಣಲ್ಲ. ನಾನ್ ಕಾರಣನಾ? ನೀ ಅಲ್ಲ, ಇಲ್ಲ ನಾನಲ್ಲ. ಒಳಗಿನೊಳಗೆ 3 ತಿಂಗಳು ಮಾಡ್ತೇನ. ನನ್ನ ತಾಯಿ ಯಾರಿಗೂ ಇದಕ್ಕೆ ನಾನು ಕಾರಣ ಅಲ್ಲ. ನೀನಲ್ಲ ಇದಕ್ಕೆ ಕಾರಣ. ಕಿಟ್ಲಿಲ್ಲ, ನಾನೇ ಕಾರಣ ಹಾಕಿದೆ. ನೀನು ಅಲ್ಲ, ನೀನು ಅಲ್ಲ, ಇದಕ್ಕೆ ಕಾರಣ ಮಹಾನ್ ಶಿವನ ಅಲ್ಲಿ ಬರಕತ್ತಲ್ಲ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಸಾಧು, ನಿಜ ಹೇಳ್ಬೇಕನ್ನ ನೀನ್ ಗಂಡಪ್ಪ. ಬಹದ್ದೂರ್ ಗಂಡಪ್ಪ ನಾನು. ಏನಾಯ್ತು ಏನಾಯ್ತು ಕೇಳ್ತೀವಿ. ಒಳಗಿನ ಒಳಗೆ 3 ತಿಂಗಳು ಮಾಡ್ಕೊಂಡು ಏನಾಯ್ತು ಕಳ್ತೆ ಮತ್ತೆ? ಯಾರಿಗೆ? ಈಗೀಗ ನಾನ 3 ತಿಂಗಳ ಅದೇ ಈ ಸಾಧು ಚಮತ್ಕಾರ. ನಾನು ಕೈಲಾಸ ಪರ್ವತದ ಮೇಲೆ 365 ದಿವಸ ತಪಸ್ ಮಾಡ್ಕೊಂಡು ಬಂದು 360 ದಿನ ಯಾಕೆ ಮಾಡ್ಲಿಲ್ಲ? ಅದು ಬೆಳೆ ಆದ ನಂತರ ಆಗ್ತೈತಿ. 360 ದಿವಸ ಅಲ್ಲಿ ತಪಸ್ ಮಾಡ್ಕೊಂಡು ಬಂದು ಈ ರಾಣಿಯನ್ನ ಹೊಲ್ಸ್ಕೊಂಡಿನಿ. ಅದಕ್ಕೆ ಮತ್ತ ನಮ್ ಜೊತೆ ಕಡಿಯ ರಾಜು ಯಾರು? ರಾಜು ರಾಣಿ. ರಾಜು ನೀನ್ ಬೇಕಾ ರೀತಿ ಮದುವೆ ಮಾಡ್ಕೊ. ಹುಡುಗಿ ರಾಣಿ ರಾಜು ಒಲ್ಲೆ ಅನ್ನಕತ್ತಾನ. ಮತ್ತೆ ಏ ಗುರು ಅಯ್ಯಪ್ಪ ನಮ್ಮ ಮನೆ ಯಾರಣಿಗೂ ಬರೋಬ್ಬರಿ ಫಿಟ್ ಅದಾಳ ಅವಳು. ಹೌದು ಬೇಡಪ್ಪ ಬೇಡ. ನನ್ನ ಮನೆದವರಣಿಗೂ
ಕಾತ್ ಕೂಡ್ಲ ಮಾಡ್ಕೊಂಡ್ರತ್ತು ಹೊಟ್ಟೆ ಒಳಗೊಂದು ಕೈಯಾಗೊಂದು ಸೊಂಟದ ಮೇಲೆ ಒಂದು ತಲೆ ಮೇಲೆ ಒಂದು ಆಗ ನಂತರ ಆಮೇಲೆ ಬೇಕಾದ್ರೆ ತಾಳಿ ಕಟ್ತೀನಿ ನಾನು. ಅದೆಲ್ಲ ಹೋಗಿ ಬಿಡಪ್ಪ, ನಾನು ಮಕ್ಕಳುಗಳಿಗೆ ಹೋಗಿ ತಾಳಿ ಕಟ್ಕೊಂಡು ಬಂದ್ಬಿಡಲ್ಪ. ಈ ಕಮ್ಮಂಗಿ ಮಗ ಬಾ ರೋಜಾ, ಅಂದು ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿದರೆ ಇಂದು ನಿನಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆದರೆ ಈ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾದ್ರೆ ನಿನಗೆ ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಸಾವು ಖಂಡಿತ. ಸಾವು ಈ ಮಚ್ಚು ಮಹದೇಶನಿಗೆ ಸಾವು. ಜಗತ್ತಿನೊಳಗೆ ಹೋದರೂ ಈ ಮಚ್ಚು ಮಹದೇಶನಿಗೆ ಸಾವಿಲ್ಲ. ಏಕೆಂದರೆ ನಾನು ಮಾಡುತ್ತಿರುವ ಈ ಭೂಮಿ ಮೇಲೆ ಕರ್ಮಕಾಂಡವನ್ನು ಆ ಪರಶಿವನು ನೋಡಿ ಗಾಬರಿ ಕೊಟ್ಟು ಅಡಗಿ ಕುಳಿತಿದ್ದಾನೆ. ಹೀಗಿರುವಾಗ ನನಗೆ ಸಾವು ತರುವ ಧೈರ್ಯ ಯಾರಿಗಿದೆ? ನಿನ್ನಂತ ನೂರಾರು ರೌಡಿಗಳನ್ನು ಹುಟ್ಟು ಹಾಕಿರೋನು ನನ್ನ ಭಾಷಾ. ನಿನ್ನ ಅಣ್ಣ ನನ್ನ ಸಹಾಯದಿಂದ ಇಂದು ಕುಬೇರನಾಗಿದ್ದಾನೆ. ಅದು ಅಲ್ಲದೆ ಅವನ ನನ್ನನ್ನು ಎದುರಿಸುವ ಧೈರ್ಯ ಅವನಿಗೆಲ್ಲಿದೆ? ಇನ್ನೊಂದು ಮಾತು ಚಿನ್ನ, ನಿನ್ನ ಅಣ್ಣನೇ ನಿನ್ನನ್ನು ಬಂದು ಸಮಾಧಿ ಮಾಡಿ ಎಂದು ನನಗೆ ಹೇಳಿ ಕಳಿಸಿದ್ದಾನೆ. ಹೇಗಿದೆ ನಿನ್ನ ಅಣ್ಣನ ಧರ್ಮತನ? ಸುಳ್ಳು. ಒಡಹುಟ್ಟಿದ ತಂಗಿಯನ್ನು ಕೊಲೆ ಮಾಡುವಂತ ನೀಚ ಅವನಲ್ಲ. ನೀಚನಲ್ಲ. ಹಣ ಆಸ್ತಿಗಾಗಿ ಇಂದು ಚಂದ್ರು ಮತ್ತು ಗೌರಿಯನ್ನು ಅವನು ಮನೆಯಲ್ಲೇ ಕೊಲೆ ಮಾಡುತ್ತಾನೆ. ಉಳಿದ ನಿನ್ನನ್ನು ನಾನು ಕೊಲೆ ಮಾಡುತ್ತೇನೆ. ಹೇಗಿದೆ ನಮ್ಮ ಕೈಯ ಪಾವ? ನನ್ನ ಅತ್ತಿಗೆ ಮತ್ತು ನನ್ನ ಕಿರೀಟವನ್ನು ಕೊಲೆ ಮಾಡಲು ಹುಚ್ಚು ಹಾಕಿದ್ದಾನೆ. ಹೇಗೆ ಹೋಗಿ ಈ ವಿಷಯ ಸೂರಿಗೆ ಹೇಳ್ತೇನೆ. ಇದೇನು ಬಯಸಿದ ಈ ಮನ್ಮಥನಿಗೆ ಸುತ್ತ ಕೊಡದೆ ಹೊರಟಿರುವೆ ಅಲ್ಲ. ಮಾದೇಶ, ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ನಾನು ನಿನ್ನ ಪಾಲಿಗೆ ಚಂಡಿಯಾಗಬೇಕಾಗಿತ್ತು. ಎಚ್ಚರ. ಚಂಡೆಯಾ? ಲೇ ರೋಜಾ, ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ರೊಟ್ಟಿ ಸುಟ್ಟು ಕಸ ಮೊಸಳೆದು ತೊಳೆದುಕೊಂಡು ಮನೆಗೆ ತಕ್ಕ ಮಗಳಾಗುವುದನ್ನು ಮೊದಲು ಕಲಿತುಕೋ. ಅದನ್ನು ಬಿಟ್ಟು ರಣ ಚಂಡಿಯಾಗಲು ಹೊರಟರೆ ಚಂಡಿನ ಹೂವಿನಂತೆ ಬತ್ತಿ ಹೋಗಬೇಕಾಗುವುದು ಜೋಕೆ. ಕಾಮುಕ, ಈ ಕೆಟ್ಟವ ತನಗೆ ಅಂತ್ಯ ಹಾಡುವ ಸೂರಿ ಇಲ್ಲಿಗೆ ಬಂದೇ ಬರ್ತಾನೆ. ನೆನಪಿನಲ್ಲಿಟ್ಟುಕೋ. ಅವನು ಬಂದರೂ ನನ್ನನ್ನು ಎದುರಿಸುವ ಧೈರ್ಯ ಅವನಿಗಿಲ್ಲ. ಮುಗಿಯಿತು ನಿನ್ನ ಕಥೆ. ಬದುಕು ಆದ ನಿನಗಿದ್ದರಿಂದ ಹೊರಟು ಹೋಗು. ಹೋಗುತ್ತೇನೆ. ಆದರೆ ಹೋಗುವ ಮೊದಲು ನಮ್ಮ ತಾಯ್ನಾಡನ್ನು ಕೊಳ್ಳೆ ಹೊಡೆದು ಚಿಕ್ಕ ಹೆಣ್ಮಕ್ಕಳ ಮಾನಕ್ಕಿತ್ತು ಮೇಲೆ ದೌರ್ಜನ್ಯ ಮಾಡುತ್ತಿರುವ ನಿಮ್ಮಂತ ಸೊಕ್ಕಿನ ಪುಣ್ಯಗಳನ್ನು ನನ್ನ ಖರ್ಚಿನಿಂದ ಕೊಚ್ಚಿ ಹಾಕಿ ನೊಂದವರ ಮನಸ್ಸಿಗೆ ಶಾಂತಿ ನೀಡುತ್ತೇನೆ. ಸಿದ್ಧರಾಮ ಮಗನೇ, ಬೇಡ ದೊರೆ, ತಪ್ಪಾಯ್ತು. ನನ್ನನ್ನು ಕೊಲ್ಲಬೇಡ. ನಿನಗೆ ಹಣ ಆಸ್ತಿ ಎಲ್ಲ ಕೊಟ್ಟರೆ ಬೇಕಾದ್ರೆ ಆ ಭಾಷೆಯನ್ನು ಕೊಲೆ ಮಾಡುತ್ತೇನೆ. ಆದರೆ ನಾನೇನು ಮಾಡಬೇಡ ದೊರೆ, ದಯವಿಟ್ಟು ಕ್ಷಮಿಸಿಬಿಡು. ಅಂದು ಭಾಷ್ಯನ ಜೊತೆ ಸೇರಿ ನನ್ನ ತಂಗಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಅದು ಸಾಲುವೆ ಎಂಬಂತೆ ನನ್ನ ಕೈಯಿಂದ ನಿನ್ನ ಕಾಲಿನ ಸೇವೆಯನ್ನು ಮಾಡಿಸಿಕೊಂಡಿಲ್ಲ. ಆ ಕ್ಷಣವನ್ನು ಒಮ್ಮೆ ನೆನೆಸಿಕೊಂಡರೆ ಸೇಡೆಂಬ ಬೆಂಕಿ ನನ್ನ ಹೃದಯದಲ್ಲಿ ಹೊತ್ತಿ ಉರಿಯುತ್ತದೆ. ಆ ಬೆಂಕಿ ತಣ್ಣಗಾಗಬೇಕಾದ್ರೆ ಎಂದು ನಿನ್ನ ನರಕಕ್ಕೆ ಸೇರಲು. ಸೂರಿ, ಮೊದಲು ನಾವು ಮನೆಗೆ ನಡಿ. ಅಲ್ಲಿ ಅತ್ತಿಗೆ ಪ್ರಾಣಕ್ಕೆ ಅಪಾಯವಿದೆ. ನನ್ನ ತಂಗಿಯ ಪ್ರಾಣಕ್ಕೆ ಆಪತ್ತು ಇದೆ. ರೋಜಾ, ನಿನ್ನ ಮಾತು ನಿಜವೇ ಆಗಿದ್ದರೆ ನನ್ನ ತಂಗಿಯ ಪ್ರಾಣಕ್ಕೆ ಆಪತ್ತು ತರುವ ಆ ಪಾಪಿಯ ರುಂಡವನ್ನು ಇದೇ ಖಡ್ಗದಿಂದ ನಾನು ಹಾರಿಸದಿದ್ದರೆ ನಾನು ಸಂತೋಷದ ತಮ್ಮ ಸೂರ್ಯನೇ ಅಲ್ಲ.
ಸೇಡಿಗಾಗಿ ಸಿಡಿದಂತ ಈ ಸೂರ್ಯನ ಬಿಡು ಪಾಪಿ, ನನಗೇನು ಮಾಡ್ಬೇಡ. ನಾನನ್ನ ನನ್ನ ಅಂಗಿ ಇರೋಷ್ಟು ನಿನಗೆ ಧೈರ್ಯ ಬಂತೆಲ್ಲ. ಒಡ ಹುಟ್ಟಿದನೆಂದು ಅಂಗಿ ಮಾತ್ರ ಹಿಡಿದ್ದೇನೆ, ಬೇರೆಯವರಾದರೆ ಆ ಮಾತೇ ಬೇರಿತ್ತು. ನಾನು ಹೇಳುವುದಾದರೂ ಏನಂತ ಕೇಳ್ಕೊ, ಏನಂತ ಮಾತಾಡಬೇಡ ಚಂದ್ರು. ಹೇಳು ಅದೇನಂತ. ನೋಡ್ ಚಂದ್ರು, ನಾನು ಮಂಚದ ಮೇಲೆ ಕುಳಿತಿದ್ದೆ. ನಿನ್ನ ಈ ಹೆಂಡತಿ ಗೌರಿ ಬಂದು ತನ್ನ ಗಂಡ ಪೌರಶೀಲದ ಹೊತ್ತಿ ಚಂಡ ಅಂತ ತಿಳಿದು ನನ್ನ ಆಸೆಯನ್ನ ತೀರ್ಸಂತ ಹೇಳ್ಕೊಂಡು ಅದು ನಾನು ಒಲ್ಲೆ ಅಂದೆ. ಆದ್ರೂ ಸಹ ನನ್ನನ್ನು ಹತ್ಕೊಂಡು ಗಟ್ಟಿಯಾಗ ಬಿಡ್ಲಿಲ್ಲ. ಆ ಸಮಯದಲ್ಲಿ ನೀನ್ ಬಂದ್ಬಿಟ್ಟೆಲ್ಲ. ವಾಹ್ ವಾಹ್, ತುಂಬಾ ಚೆನ್ನಾಗಿ ನಾಟಕ ಮಾಡಿರೋಲ್ಲ. ನಿನ್ನ ಆಟ ಇಂದು ನನ್ನ ಮುಂದೆ ನಡೆಯುತ್ತಿಲ್ಲ. ಏಕೆಂದರೆ ನೀವೆಲ್ಲ ಆಡಿದ ಮಾತು ನಾನು ಕೇಳಿಸಿಕೊಂಡೆ. ಹೇಳ್ಸ್ಕೊಂಡೆಲ್ಲ. ನೋಡು, ನಿನ್ನ ಹೆಂಡತಿಯನ್ನು ತೆಗೆದುಕೊಂಡು ಒಳನಡೆ. ಅದಕ್ಕೂ ಮೊದಲು ಮನೆ ಬಿಟ್ಟು ಹೊರಗೆ ನಡೆ. ಕಿರಿಚಿ ಬಿಡಲೇ ನಾಳೆ ನಿನ್ನ ಮಾತಿನಂತೆ ಕೇಳಿ ಕೈ ಹಿಡಿದವಳಿಗೆ ಕೊಡಬಾರದ ಕಷ್ಟನ್ನು ಕಟ್ಟಿ ಅಡು ಸಾಲದೆಂಬ ಕೊಡಬಾರದ ಕಷ್ಟನ್ನು ಕೊಟ್ಟಿ ಇಷ್ಟಕ್ಕೆಲ್ಲ ಕಾರಣವಾದ ನೀನು ಈ ಮನೆಯಲ್ಲಿ ಇರಕೂಡದು. ಇರಕೂಡದು. ಭಾಷಾನಿಗೆ ನಿಂತು ಮಾತನಾಡ್ತೀಯ ಅಂದ್ಮೇಲೆ ಮಗನೇ ನೀನು ಜೀವಂತವಾಗಿರಬಾರದು. ನಾವು ನಿನ್ನ ಒಳ ಹುಟ್ಟಿದ ತಮ್ಮ ಅಂತ ಸೆಂಟಿಮೆಂಟ್ ಈ ಭಾಷಾನ ಮುಂದೆ ಬೇಡ. ಏಕೆಂದರೆ ಈ ಸರ್ವಾದಿ ನನಗೆ ದಕ್ಕಬೇಕು. ಬೇಡ ಮಾವ, ಈ ಆಸ್ತಿ ನೀವೇ ತಗೊಳ್ಳಿ. ನನ್ನ ಗಂಡನಿಗೆ ಮಾಡಬೇಡಿ, ದಯವಿಟ್ಟು ಬಿಟ್ಬಿಡಿ ಮಾವ. ನಿನ್ನ ಗಂಡ ಸತ್ತರೆ ಕುಳಿತುಕೊಂಡಿರುವೆಯಾ? ಗಂಡ ಆದರೆ ನಿನ್ನ ಗಂಡನಾಗುವೆ. ಲೇ ಚಂದ್ರು, ಮುಗೀತು ಮುಗೀತು ನಿನ್ನ ಕತೆ. ಗಂಡೆಯಾಗಿ ಮಾಡಲು ನೀನಿಂದಲೂ ಆ ಯವನಿಂದಲೂ ಸಾಧ್ಯವಿಲ್ಲ. ಲೇ ಕಿರಾತಕ, ಮನುಷ್ಯ ಕುಲದಲ್ಲಿ ಹುಟ್ಟಿದರೂ ಕಾಡು ಪ್ರಾಣಿಯಿಂದ ಕೀಳಾಗಿ ವರ್ತಿಸುವೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ಭಾಷಾ, ನಿನ್ನ ಅಟ್ಟಹಾಸವನ್ನು ಮಟ್ಟ ಹಾಕಲೆಂದೇ ನಾನು ದಾರಿ ಕಾಯುತ್ತಿದ್ದೆ. ಆ ಕಾಲ ಈಗ ಒದಗಿ ಬಂದಿದೆ. ಶೀಘ್ರ ನಾವು ಮಗನೇ ನರಕಕ್ಕೆ ಪುಣ್ಯನ್ನು ನಾನು ಕಟ್ಟಬೇಕು. ಯಾಕಂದರೆ ನನ್ನ ಅಣ್ಣ ಹಾಗೂ ತಂಗಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟ ಈ ನೀಚನಿಗೆ ನನ್ನ ಕೈಯಾರೆ ಮರಣವನ್ನು ಬೇಡಿಸಿದಾಗಲೇ ಇವನ ಕೊಲೆ ಮಾಡಿ ನೀನು ಜೈಲು ಸೇರುವುದು ಬೇಡ. ಅಣ್ಣ, ನನ್ನ ಮನಸ್ಸಿನ ಆಸೆ ಈ ಸ್ವತ್ತಿನ ಪುಣ್ಯನ್ನು ಕೊಡಿಸಬೇಕೆಂದು. ಅದಕ್ಕೆ ನೀನು ಅಡ್ಡ ಬರಬೇಡ. ನೋಡು, ನನ್ನ ನಾಣೆಯಾಗಿದೆ ತಾಯಿಲ್ಲೇ. ಧರ್ಮದ ಮನೆಯ ಮಕ್ಕಳು ರಣರಂಗಕ್ಕೆ ಇಳಿದರೆ ಸೆರೆಮನೆಯನ್ನು ಸೇರಲು ಅಂಜುವುದಿಲ್ಲ. ಸುಧಾಕರ್, ಮುಂದುವರಿಸಿದ ಕಾರ್ಯವನ್ನು ನಮ್ಮ ಮನೆತನದ ಬಗ್ಗೆ ನಮಗೆ ಕೊಡಬಾರದ ಕಷ್ಟವನ್ನು ಕೊಟ್ಟೆ. ಅದಕ್ಕೆ ಪ್ರತಿಕಾರವಾಗಿ ನಮ್ಮ ಕಷ್ಟಕ್ಕೆ ಕಾರಣವಾಗಿದೆ ಈ ಪಾಪಿಯ ವೃಂದವನ್ನು. ಏನು ಮಾಡಿದ್ರು ಆದರೂ ದುಷ್ಟರ ಅಟ್ಟಹಾಸವನ್ನು ಮೀರಿದಾಗ ಹೆಣ್ಣಂತರ ಗಂಡು ಹುಲಿಗಳು ಹುಟ್ಟೊಳಗಿದ್ದು ಅದಕ್ಕೆ ಬಂದವರು ಹೆಣ್ಣಂತ ಸಂಪೂರ್ಣನಿಗೆ ಸಿಟ್ಟಬಾರದು ಅಂತ. ಹೌದು, ನಮ್ಮ ಭಾಷೆ ಗಂಡನಿಂದ ಸಂತೋಷವೇ ಸಿಕ್ತು. ಅವನ ಮಾತನ್ನು ಕೇಳಿ ನಿಮಗೆ ಪ್ರಮಾಣದ ಕಷ್ಟವನ್ನು ದಯವಿಟ್ಟು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ನಾವು ಮನುಷ್ಯ
Nga thali kadkalo. Najilya. ಅಂದಾಗ ನಾವು Oh, jalan kan sari lagi. ಈಗಲಾದರೂ ಗೌರಿಯನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ. ಆಯ್ತು ಮಾವ ಗೌರಿಯನ್ನು Oh, gitu Raul koi. Polis bes. Dia bekas. ಅಪರಾಧಿ ಶಿಕ್ಷೆ ಆಗಲೇಬೇಕು ಅಂದಾಗ ಮಾತ್ರ Siksa. Kata siksa. Ada yang kasih siksa. Ini kalau boleh puna, kalau boleh kalau ini jail aja. Jangan gila itu. Oh, saya ada loh. Oh, tempatnya ada loh. Ada agam polis alo. Mau संबंध से तो काय ना पुलिस स्टेशन भाव बंद काय ना पुलिस काम जंगल पडद्यार काय काम ते घर आकायचं होतं बस हा झालं कळणार त्या पडद्यार माळी त्या घर माळीचे घर काय झालं ते ಮಾವ ಜಡಗಳ ನಮ್ಮೆಲ್ಲರಿಗೂ ಒಳ್ಳೇದಾಯ್ತು ಹೋಯ್ ನನ್ನೊಂದು ಮಾತು ಅದು ಏನು ಗಿರಾಕ ಸುಳ್ಳು ಹಾ ಮಾವ, ಗಿರಾಕ ಈ ಧರ್ಮದ ಮನೆಗೆ ಸೊಸೈಟಿ ಬಾಳುವ ಅವಕಾಶವನ್ನು ನನಗೆ ಮಾಡಿಕೊಡುವುದಿಲ್ಲ ಆಯ್ತು